ಕಾಲದಲ್ಲಿ ಹಸಿರುಮಯವಾದ ಅರಣ್ಯವೊಂದು ಇತ್ತು. ಆ ಅರಣ್ಯದಲ್ಲಿ ಎತ್ತರದ ಮರಗಳು, ಸೊಬಗಿನ ಹೂಗಳು, ತಾಜಾ ನೀರಿನ ಹರಿವುಗಳು ಮತ್ತು ಅನೇಕ ವಿಧದ ಪ್ರಾಣಿಗಳು ಸಂತೋಷದಿಂದ ಬದುಕುತ್ತಿದ್ದವು. ಆ ಕಾಡಿನ ರಾಜನಾಗಿದ್ದವನು ಶೂರನಾದ, ಬಲಿಷ್ಠನಾದ ಸಿಂಹ. ಎಲ್ಲರೂ ಅವನನ್ನು ಗೌರವದಿಂದ ಕಾಡಿನ ರಾಜ ಎಂದು ಕರೆಯುತ್ತಿದ್ದರು. ಸಿಂಹನು ಶಕ್ತಿ ಅಷ್ಟೇ ಅಲ್ಲ, ಬುದ್ಧಿವಂತಿಕೆಯಲ್ಲಿಯೂ ಪ್ರಸಿದ್ಧನಾಗಿದ್ದ. ಅವನು ಯಾವ ಪ್ರಾಣಿಗೂ ಅನ್ಯಾಯ ಮಾಡುತ್ತಿದ್ದಿಲ್ಲ. ಹಸಿವು ಬಂದಾಗ ಮಾತ್ರ ಬೇಟೆಯಾಡುತ್ತಿದ್ದ ಮತ್ತು ಬಲಹೀನ ಪ್ರಾಣಿಗಳನ್ನು ಎಂದಿಗೂ ಹಿಂಸಿಸುತ್ತಿರಲಿಲ್ಲ. ಈ ಕಾರಣದಿಂದಲೇ ಕಾಡಿನ ಎಲ್ಲ ಪ್ರಾಣಿಗಳು ಅವನನ್ನು ಪ್ರೀತಿಸುತ್ತಿದ್ದವು. ಆದರೆ ಒಂದು ದಿನ ಕಾಡಿನಲ್ಲಿ ತುಂಬ ಭೀಕರ ಬರ ಬಂತು. ಮಳೆ ನಿಂತು ಹೋಗಿತ್ತು, ನದಿಗಳು ಒಣಗಿದವು, ಹುಲ್ಲು ಬೆಳೆದಿಲ್ಲ. ಪ್ರಾಣಿಗಳಿಗೆ ಆಹಾರ ಸಿಗದೆ ಕಷ್ಟವಾಯಿತು. ಕೆಲವು ಪ್ರಾಣಿಗಳು ಕಾಡನ್ನು ಬಿಟ್ಟು ಬೇರೆ ಕಡೆಗೆ ಹೋಗಲು ಯೋಚಿಸಿದವು. ಎಲ್ಲರ ಮನಸ್ಸಿನಲ್ಲಿ ಭಯ ಮನೆ ಮಾಡಿತು. ಈ ಎಲ್ಲ ಪರಿಸ್ಥಿತಿಗಳನ್ನು ಗಮನಿಸಿದ ಸಿಂಹನು ಎಲ್ಲ ಪ್ರಾಣಿಗಳನ್ನು ಒಂದು ದೊಡ್ಡ ಬನ್ಯದ ಕೆಳಗೆ ಸಭೆ ಕರೆದನು. ಆ ಸಭೆಯಲ್ಲಿ ಆನೆ, ಜಿಂಕೆ, ಮೊಲ, ನರಿ, ಕೋತಿ, ಹುಲಿ ಮತ್ತು ಇತರ ಎಲ್ಲ ಪ್ರಾಣಿಗಳು ಹಾಜರಿದ್ದರು. ಸಿಂಹನು ಗಂಭೀರ ಧ್ವನಿಯಲ್ಲಿ ಹೇಳಿದನು, ನಮ್ಮ ಕಾಡು ಸಂಕಷ್ಟದಲ್ಲಿದೆ, ಆದರೆ ಯಾರೂ ಭಯಪಡಬೇಕಾಗಿಲ್ಲ. ನಾವು ಎಲ್ಲರೂ ಒಟ್ಟಾಗಿ ಪ್ರಯತ್ನಿಸಿದರೆ ಈ ಸಮಸ್ಯೆಯನ್ನು ಎದುರಿಸಬಹುದು. ಆದರೆ ಆನೆಯು ಮುಂದೆ ಬಂದು ಹೇಳಿತು, ರಾಜರೇ, ನೀರು ಇಲ್ಲದೆ ನಾವು ಹೆಚ್ಚು ದಿನ ಬದುಕಲಾರೆವು. ಸಿಂಹನು ಸ್ವಲ್ಪ ಯೋಚಿಸಿ ಹೇಳಿದನು, ಕಾಡಿನ ಪೂರ್ವ ಭಾಗದಲ್ಲಿ ಒಂದು ಹಳೆಯ ನದಿ ಇದೆ. ಅದು ಮಣ್ಣಿನಿಂದ ಮುಚ್ಚಿಕೊಂಡಿರಬಹುದು. ನಾವು ಅದನ್ನು ಶುದ್ಧ ಮಾಡಿದರೆ ನೀರು ಹರಿಯಬಹುದು. ಆ ಮಾತಿಗೆ ಕಾಡಿನ ಎಲ್ಲ ಪ್ರಾಣಿಗಳು ಒಪ್ಪಿಗೆ ಸೂಚಿಸಿದವು. ತಕ್ಷಣ ಕೆಲಸ ಶುರುವಾಯಿತು. ಆನೆಗಳು ದೊಡ್ಡ ಕಲ್ಲುಗಳನ್ನು ತೆಗೆದವು, ಕೋತಿಗಳು ಮರದ ಕೊಂಬೆಗಳನ್ನು ತೆಗೆದವು, ಜಿಂಕೆಗಳು ಮತ್ತು ಮೊಲಗಳು ಮಣ್ಣನ್ನು ತೆಗೆಯಲು ಸಹಾಯ ಮಾಡಿದವು. ಸಿಂಹನು ಎಲ್ಲರ ಕೆಲಸವನ್ನು ಗಮನಿಸುತ್ತಾ ಧೈರ್ಯ ತುಂಬುತ್ತಾ ಇದ್ದನು. ಅನೇಕ ದಿನಗಳ ಶ್ರಮದ ನಂತರ ಒಮ್ಮೆಲೇ ನೆಲದೊಳಗಿಂದ ನೀರು ಹರಿದು ಬಂತು. ಎಲ್ಲ ಪ್ರಾಣಿಗಳಲ್ಲೂ ಸಂತೋಷದ ಕೂಗು ಕೇಳಿಬಂತು. ನದಿ ಮತ್ತೆ ಜೀವಂತವಾಯಿತು, ಕಾಡು ಮತ್ತೆ ಹಸಿರಾಯಿತು. ಆದರೆ ಸಮಸ್ಯೆಗಳು ಇಷ್ಟಕ್ಕೆ ಮುಗಿದಿಲ್ಲ. ಅದೇ ಸಮಯದಲ್ಲಿ ಒಂದು ಕುತಂತ್ರ ನರಿಯು ಸಿಂಹನ ವಿರುದ್ಧ ಷಡ್ಯಂತರ ರೂಪಿಸಿತು. ಸಿಂಹನಿಂದ ನಿಮಗೆ ಏನು ಲಾಭ? ಅವನು ರಾಜನಾಗಿದ್ದರೆ ನಾವೆಲ್ಲ ಅವನ ಮಾತು ಕೇಳಬೇಕು ಎಂದು ಇತರ ಪ್ರಾಣಿಗಳಲ್ಲಿ ವಿಷಬೀಜ ಬಿತ್ತಲು ಆರಂಭಿಸಿತು. ಕೆಲವು ಪ್ರಾಣಿಗಳು ಗೊಂದಲಕ್ಕೆ ಒಳಗಾದವು. ಸಿಂಹನ ಬಳಿ ಹೋಗಿ ಪ್ರಶ್ನಿಸಲು ಧೈರ್ಯವಾಗಲಿಲ್ಲ. ಆದರೆ ಸಿಂಹನು ಎಲ್ಲವನ್ನೂ ಗಮನಿಸುತ್ತಿದ್ದನು. ಅವನು ಮತ್ತೆ ಸಭೆಯನ್ನು ಕರೆದನು. ಸಭೆಯಲ್ಲಿ ಸಿಂಹನು ಶಾಂತವಾಗಿ ಹೇಳಿದನು, ನನಗೆ ರಾಜನಾಗಿರುವುದು ಆಸೆಯಿಂದಲ್ಲ, ನಿಮ್ಮೆಲ್ಲರ ರಕ್ಷಣೆಗೆ, ಕಾಡಿನ ಶಾಂತಿಗಾಗಿ ನಾನು ಇದ್ದೇನೆ. ಯಾರಿಗಾದರೂ ಸಂಶಯವಿದ್ದರೆ ನೇರವಾಗಿ ಕೇಳಬಹುದು. ಆ ಮಾತುಗಳನ್ನು ಕೇಳಿ ಎಲ್ಲ ಪ್ರಾಣಿಗಳು ಮತ್ತೆ ಮರುಗಿದವು. ನರಿಯ ಕುತಂತ್ರ ಬಯಲಾಯಿತು. ಸಿಂಹನು ದೊಡ್ಡ ಮನಸ್ಸಿನಿಂದ ಅದನ್ನು ಕ್ಷಮಿಸಿದನು, ಆದರೆ ಮುಂದೆ ಇಂತಹ ಕೆಲಸಗಳನ್ನು ಮಾಡಬಾರದೆಂದು ಎಚ್ಚರಿಕೆ ನೀಡಿದನು. ಕಾಲ ಕಳೆದಂತೆ ಕಾಡು ಇನ್ನಷ್ಟು ಸುಂದರವಾಯಿತು. ಮಳೆ ಮತ್ತೆ ಸುರಿಯಿತು, ಬೆಳೆ ಬೆಳೆದವು, ಪ್ರಾಣಿಗಳು ಸಂತೋಷದಿಂದ ಬದುಕತೊಡಗಿದವು. ಸಿಂಹನ ನ್ಯಾಯ, ದಯೆ ಮತ್ತು ಧೈರ್ಯದಿಂದ ಕಾಡು ಶಾಂತಿಯ ತಾಣವಾಯಿತು. ಒಂದು ದಿನ ಒಂದು ಚಿಕ್ಕ ಜಿಂಕೆ ಸಿಂಹನ ಬಳಿ ಬಂದು ಕೇಳಿತು, ರಾಜರೇ, ನೀವು ಇಷ್ಟು ಶಕ್ತಿಶಾಲಿಯಾಗಿದ್ದರೂ ಇಷ್ಟು ದಯಾಳು ಯಾಕೆ? ಸಿಂಹನು ನಗುತ್ತಾ ಉತ್ತರಿಸಿದನು, ನಿಜವಾದ ಶಕ್ತಿ ಎಂದರೆ ಇತರರನ್ನು ಕಾಪಾಡುವುದು, ಭಯ ಹುಟ್ಟಿಸುವುದು ಅಲ್ಲ. ಈ ಮಾತು ಕಾಡಿನ ಎಲ್ಲ ಪ್ರಾಣಿಗಳಿಗೆ ಪಾಠವಾಯಿತು. ಆ ದಿನದಿಂದ ಸಿಂಹನು ಕೇವಲ ಕಾಡಿನ ರಾಜನಲ್ಲ, ಎಲ್ಲರ ಹೃದಯದ ರಾಜನಾಗಿಬಿಟ್ಟ. ಹಾಗೂ ಕಾಡಿನ ಎಲ್ಲ ಪ್ರಾಣಿಗಳು ಸಿಂಹನನ್ನು ಇನ್ನೂ ಹೆಚ್ಚು ಗೌರವದಿಂದ ಕಾಣಲು ಪ್ರಾರಂಭಿಸಿದವು. ಈ ಕಥೆಯ ನೀತಿ ಏನೆಂದರೆ, ನಿಜವಾದ ನಾಯಕತ್ವ ಎಂದರೆ ಶಕ್ತಿ, ದಯೆ ಮತ್ತು ನ್ಯಾಯವನ್ನು ಒಟ್ಟಿಗೆ ಒದಗಿಸುವುದು ಎಂದು ಅರ್ಥ. ಇನ್ನಷ್ಟು ಇಂತಹ ಕಥೆಗಳಿಗಾಗಿ ಈ ಚಾನಲನ್ನು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.